ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ 50 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ 12 ಡೇ ಡಯಟ್ ಹೇಗೆಲ್ಲ ಹೋಯಿತು, ಏನು ನಾನು ಫುಲ್ ಡೇ ಯಾವ ಥರ ಡಯಟ್ ಮಾಡಿದೆ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವ್ಲಾಗ್ ಇರುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ ಇನ್ನು ಮಾರ್ನಿಂಗ್ 10 ಗಂಟೆಗೆ ನಾನು ಡಿಟಾಕ್ಸ್ ಡ್ರಿಂಕ್ ಅನ್ನೋದು ತೊಗೊತಾ ಇದ್ದೀನಿ. ಇವತ್ತು ಡಿಟಾಕ್ಸ್ ಡ್ರಿಂಕ್ ಅಂದರೆ ಬರೀ ಜೀರಿಗೆನ ಕುದಿಸ್ಕೊಂಡು ತೊಗೊತಾ ಇದ್ದೀನಿ ಸ್ನೇಹಿತರೆ. ಯಾಕೋ ಸೋಂಪು ಧನಿಯಾ ಸ್ವಲ್ಪ ಬೇಜಾರಾಗಿದೆ, ಒಂದು ಸ್ವಲ್ಪ ದಿನದ ಮಟ್ಟಿಗೆ ನೀವು ದೂರ ಇರಿ ಅಂತ ಬರೀ ಜೀರಿಗೆ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಆ್ಯಂಡ್ ಇವಾಗ ಟೈಮ್ ಎಷ್ಟು ಗೊತ್ತಾ, ಕರೆಕ್ಟಾಗಿ ಲಿಟ್ರಲಿ 11:15 ಆಗಿದೆ. ನಿದ್ದೆ ಅಂತೂ ಎಳೀತಾ ಇದೆ. ವಿಡಿಯೋ ಎಡಿಟ್ ಮಾಡಬೇಕು ಅಂತ ಅಂದ್ಕೊಂಡೆ. ನಮ್ಮ ರೋಡಲ್ಲಿ ಬೇರೆ ಗಣೇಶ ಕೂರಿಸ್ಬಿಟ್ಟು ಫುಲ್ಲು ಸಾಂಗ್ಸು ಓಡಿದ್ದೆ ನಿದ್ದೆನೇ ಬಂದುಬಿಟ್ಟಿತ್ತು ನನಗೆ. ಸೊ ಹೆಂಗಾದರೂ ಆಗಲಿ ಇವಾಗ ವಿಡಿಯೋ ಎಡಿಟ್ ಮಾಡಿಬಿಟ್ರೆ ಬೆಳಗ್ಗೆಗೆ ಅಪ್ಲೋಡ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಇಷ್ಟೊತ್ತಲ್ಲಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ನಾನೇನು ಮಾಡಿದ್ದೆ ಅಂತಂದರೆ ಅಲಸಂಡೆ ಕಾಳು ಕುರ್ಮಾ ಥರ ಮಾಡಿದ್ದೆ, ಚಪಾತಿ ಮಾಡಿದ್ದೆ. ಆ್ಯಂಡ್ ಇಲ್ಲಿ ನಿಮಗೆ ಒಂದು ಹೆಲ್ದಿ ರೆಸಿಪಿ ಕೂಡ ತೋರಿಸ್ತಾ ಇದ್ದೀನಿ. ಇದು ಹೆಲ್ತ್ ವೈಸ್ ಆಗಿರ್ಬೋದು, ವೆಯ್ಟ್ ಲಾಸ್ ವೈಸ್ ಆಗಿರ್ಬೋದು, ತುಂಬಾ ಒಳ್ಳೆಯದು ಸ್ನೇಹಿತರೆ. ಲಾಸ್ಟಲ್ಲಿ ತೋರಿಸಿದ್ದೀನಿ ರೆಸಿಪಿನ ನೋಡಿ, ತುಂಬಾ ಒಳ್ಳೆಯದು. ಆ್ಯಂಡ್ ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿರುತ್ತೆ. ಇನ್ನು ಡಯಟ್ ಅಂತೂ ಸೂಪರಾಗಿ ಹೋಗ್ತಿದೆ ಸ್ನೇಹಿತರೆ. ಇನ್ನೊಂದು 2 ಡೇಸ್ ಇದೆ, ಫ್ರೈಡೇ, ಸಾಟರ್ಡೆ, ಸಂಡೇ ಅಂತೂ ವೆಯ್ಟ್ ರಿವೀಲ್ ಮಾಡ್ತೀನಿ. ನನಗಂತೂ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಸ್ನೇಹಿತರೆ. ಎಷ್ಟು ಏನು ಅನ್ನೋದನ್ನು ನೀವು ಮಂಡೇ ಬ್ಲಾಗಲ್ಲಿ ನೋಡಿ. ಖಂಡಿತವಾಗ್ಲೂ ತುಂಬ ಚೆನ್ನಾಗಿರೋವಂಥ ವೆಯ್ಟ್ ಲಾಸ್ ಅಂತೂ ಆಗಿದ್ದೀನಿ. ತುಂಬ ಜನ ಕಮೆಂಟ್ ಮಾಡಿಬಿಡ್ತಾರೆ, ಅಯ್ಯೋ ಯಾವಾಗಲೂ ಒಂದೇ ಥರ ಮಾಡ್ತೀರಾ ಅಂತ. ಅಲ್ಲಿ ಮಾಡೋರಿಗೆ ಮಾತ್ರನೇ ಗೊತ್ತಾಗುತ್ತೆ ಸ್ನೇಹಿತರೆ ಎಷ್ಟು ಕಷ್ಟ ಅಂತಂದ್ಬಿಟ್ಟು. ನನಗೆ ಗೊತ್ತು ನಿಮ್ಮ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ ಅಂತಂದ್ಬಿಟ್ಟು. ನನಗೆಲ್ಲೋ ಒಂದು ಕಡೆ ಬೇಜಾರಾಗೋದೇನಪ್ಪ ಅಂತಂದರೆ, ಜನ ಗೊತ್ತಿದ್ದು ಮಾತಾಡ್ತಾರಾ ಗೊತ್ತಿಲ್ದಿರ ಮಾತಾಡ್ತಾರಾ ಅಂತಲೇ ನನಗೆ ಗೊತ್ತಾಗಲ್ಲ. ನಾನು ಯಾವಾಗಲೂ ಅಂದ್ಕೊಳ್ಳೋದು, ನಮ್ಮ ಚಾನಲ್ನಲ್ಲಿ ಆದಷ್ಟು ನೆಗೆಟಿವಿಟಿ ಇರಬಾರ್ದು, ಆದಷ್ಟು ಚೆನ್ನಾಗಿ ತೊಗೊಂಡೋಗೋಣ ಅಂತಲೇ ಹೇಳೋದು. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಆದರೂ ಪಾಪ ಸುಮಾರು ಜನ ಕೇಳ್ತಾನೆ ಇರ್ತಾರೆ, ಇಂಟರ್ಮಿಡಿಯೇಟ್ ಫಾಸ್ಟಿಂಗಲ್ಲಿ ಇದು ತೊಗೋಬೋದಾ ಅಂತ ಕೇಳ್ತಾನೆ ಇರ್ತಾರೆ. ಸೊ ಹಾಗಾಗಿನೇ ಅವಾಗವಾಗ ನಾನು ಟಿಪ್ಸ್ ಕೊಟ್ಟಂಗೂ ಇರುತ್ತೆ. ಒಂದು ಸ್ವಲ್ಪ ಇವತ್ತಿನ ನಾನು ನಿನ್ನೆ ಹಾಕಿದ್ದಂಥ ವೀಡಿಯೋಗೆ ಎಷ್ಟು ಒಳ್ಳೆ ರೆಸ್ಪಾನ್ಸ್ ಅಂದರೆ ಕಮೆಂಟ್ಸ್ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಎಲ್ಲೋ ಒಬ್ಬರು ಹೇಳಿದ್ದನ್ನೇ ಹೇಳ್ತೀರಾ ಅಂತಂದರೆ, ಇದು ಬೇರೆ ವೆರೈಟಿಯಾಗಿ ಚೇಂಜ್ ಮಾಡೋದಕ್ಕೆ ಸೀರೆನೋ ಬ್ಲೌಸ್ ಡಿಸೈನು ಬೇರೆ ಏನೂ ಅಲ್ವಲ್ಲ. ಡಿಸೈನ್ಗಳು ಚೇಂಜ್ ಮಾಡೋದಕ್ಕೆ ಅಥವಾ ಬೇರೆ ಏನೋ ಜ್ಯುವೆಲ್ಸ್ ಚೇಂಜ್ ಮಾಡೋದಕ್ಕೆ ನಾವು ಮಾಡ್ತಾ ಇರೋದು ಡಯಟಲ್ಲಿ ಏನು ಮಾಡೋಕ್ಕಾಗುತ್ತೋ ಅದನ್ನು ಮಾತ್ರನೇ ಹೇಳೋಕ್ಕಾಗೋದು. ಅದು 100 ಸಲ ಆದ್ರೂ ಅದೇ ಡಯಟ್ ಬಗ್ಗೆ ಹೇಳಬೇಕು, 200 ಸಲ ಆದ್ರೂ ಅದೇ ಪ್ರಾಸೆಸ್ನೇ ಹೇಳ್ಬೇಕಾಗುತ್ತೆ. ಸೊ ಹಂಗಾಗಿ ನಾನೇನು ಮಾಡೋಕ್ಕಾಗಲ್ಲ. ನೀವು ತಪ್ಪಾಗಿ ತಿಳ್ಕೊಂಡ್ರೆ, ನಿಮಗೆ ಎಲ್ಲಾದರೂ ನಾನು ಯಾವಾಗಲೂ ಹೇಳೋದು, ನಿಮಗೇನಾದರೂ ನಾನು ಹೇಳಿದ್ದೇ ಹೇಳ್ತಿದ್ದೀನಿ ಅಂತ ತುಂಬ ಬೇಜಾರಾದರೆ ಆರಾಮಾಗಿ ಸ್ಕಿಪ್ ಮಾಡಿ. ಆವತ್ತಿನ ವಿಡಿಯೋ ನೀವು ನೋಡೋಕೆ ಹೋಗ್ಬೇಡಿ. ನೆಕ್ಸ್ಟ್ ಡೇ ನೋಡಬೇಕು ಅಂತ ಇಷ್ಟ ಆದರೆ ನೋಡಿ, ಓಕೆನಾ? ಯಾರಿಗೂ ಇಲ್ಲಿ ಬಲವಂತ ಏನು ಮಾಡ್ತಾ ಇಲ್ವಲ್ಲ. ನಿಮಗೆ ನನ್ನ ಡಯಟ್ ಇಷ್ಟ ಆಯಿತು, ನನ್ನ ಒಂದು ಟಿಪ್ಸ್ ಇಷ್ಟ ಆಯಿತು ಅಂದರೆ ಮಾತ್ರನೇ ನೋಡಿ. ಸುಮ್ಮನೆ ಅಯ್ಯೋ ಹೇಳಿದ್ದನ್ನೇ ಹೇಳ್ತಾರೆ ಅಂತ ಇದು ಮಾಡ್ಕೊಳ್ಳೋಕ್ಕೆ ನೀವು ಬೇಜಾರು ಮಾಡ್ಕೊಳ್ಳೋದು ಬೇಡ ಅಲ್ವಾ? ಇನ್ನು ನಾನು ಕರೆಕ್ಟಾಗಿ ಕಷಾಯ ಕುಡ್ದಿದ್ದು ಒಂದು ಅರ್ಧ ಅವರಿಗೆ ತುಂಬ ಹೊಟ್ಟೆ ಹಸಿತಾ ಇತ್ತು. ನೆನ್ನೆ ಬೇರೆ ಸ್ವಲ್ಪ ಊಟ ಮಾಡಿದ್ದೆ, ಹಾಗಾಗಿನೇ ಏನು ಮಾಡಿದೆ, ಇವತ್ತು ಬೇಗನೆ ತೊಗೊಂಡೆ. ಅದು ಏನು ಮಾಡಿದ್ದೆ ಅಂತಂದರೆ, ಅದು ಹೇಳಿದ್ನಲ್ಲ, ಆ ಕುರ್ಮಾನೇ ಬರೀ ಅಲಸಂಡೆ ಕಾಳನ್ನೇ ಪಲ್ಯದ ಥರ ತೊಗೊಂಡೆ ಸ್ನೇಹಿತರೆ. ಅದಾದಮೇಲೆ ಇನ್ನೇನು ತಿನ್ನೋಕ್ಕೆ ಹೋಗಿಲ್ಲ, ಓಕೆನಾ? 1:30ವರೆಗೂ ಏನೂ ತಿನ್ನೋಕ್ಕೆ ಹೋಗಿಲ್ಲ. ಆಮೇಲೆ ಡೈರೆಕ್ಟ್ ಲಂಚ್ಗೆ ತೊಗೊಂಡೆ. ಲಂಚಿಗೆ ಬಂದುಬಿಟ್ಟು 2 ಚಪಾತಿ, ಆಮೇಲೆ ನೆನ್ನೆ ಸೋರೆಕಾಯಿ ದಾಲ್ ಮಾಡಿದ್ದೆ, ಸೊ ಅದಿತ್ತು, ಅದು ತೊಗೊಂಡೆ. ಅದ್ರ ಜೊತೆಗೇ ಇದು ಅಲಸಂಡೆ ಕಾಳು ಮಧ್ಯಾಹ್ನನೂ. ಇವತ್ತಂತೂ ಫುಲ್ ಲಿಮಿಟಾಗಿ ತೊಗೊಂಡಿದ್ದೀನಿ. ಏಕಂತಂದರೆ ಸ್ಟಿಚಿಂಗ್ ಸ್ವಲ್ಪ ಜಾಸ್ತಿ ಮಾಡಿದ್ದೆ ಇವತ್ತು. ಸ್ಟ್ರಿಕ್ಟಾಗಿ ಸ್ಟಿಚಿಂಗು ಕರೆಕ್ಟಾಗಿ ಮಾಡಿದ್ದೀನಿ. ಡಯಟು ಕೂಡ ಚೆನ್ನಾಗಿ ಮಾಡಿದ್ದೀನಿ ಇವತ್ತಂತೂ ಫುಲ್ ಹ್ಯಾಪಿ ಇದೆ ನನಗೆ. 2 ಕೆಲಸನೂ ಕರೆಕ್ಟಾಗಿ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಇನ್ನು ಸುಮಾರು ಜನ ಡಯಟಲ್ಲಿ ವೆಯ್ಟ್ ಸ್ಟ್ರಕ್ ಆಗಿದೆ ಅಂತ ಕೇಳ್ತಾನೆ ಇದ್ರಲ್ವ. ಕೆಲವೊಂದು ಸಲ ನಮ್ಗೆ ಹಂಗೆ ಆಗುತ್ತೆ ಸ್ನೇಹಿತರೆ. ವೆಯ್ಟ್ ಸ್ಟ್ರಕ್ ಆಗಿರೋದು ಏನಕ್ಕೆ ಅಂತಂದರೆ, ನಿಮಗೆ ಮೇ ಬಿ ಹೊಟ್ಟೆ ಕ್ಲೀನ್ ಆಗದೆ ಇರ್ಬೋದು, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಏನಾದರೂ ಆಗಿರ್ಬೋದು, ಇಲ್ಲ ನಿಮ್ಮ ಡಯಟಲ್ಲಿ ಏನಾದರೂ ಅದಲು ಬದಲು ಆಗಿರ್ಬೋದು. ಸೊ ಅದನ್ನು ನೀವು ನೋಡ್ಕೊಳ್ಳಿ. ಏನು ತಪ್ಪು ಮಾಡ್ತಾಯಿದ್ದೀರಾ ನೀವು? ಫಸ್ಟ್ ಹೆಂಗೆ ಮಾಡ್ತಾಯಿದ್ರಿ, ಇವಾಗ ಏನಾದರೂ ಚೇಂಜ್ ಮಾಡ್ಕೊಂಡಿದ್ದೀರಾ? ಬೇರೆ ಥರದ್ದೇನಾದರೂ ಡಯಟ್ ಟೈಮಿಂಗ್ಸ್
ಇದು ಮಾಡ್ತಿದ್ದೀರಾ, ಇಲ್ಲ ಬೇರೆ ಥರದ್ದೇನಾದರೂ ಡಯಟ್ ಫಾಲೋ ಮಾಡ್ತಿದ್ದೀರಾ, ಫಸ್ಟ್ ಒಂದೇ ಥರ ಮಾಡಿ ಇವಾಗ ಚೇಂಜ್ ಮಾಡಿದ್ದೀರಾ. ಸೊ ಇದನ್ನೆಲ್ಲ ನೋಡಿಕೊಂಡು ಇದು ಮಾಡ್ಕೊಳ್ಳಿ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದಕ್ಕೆ ತಕ್ಕನಂಗೆ ಏನಾದರೂ ಇದು ಮಾಡ್ಕೊಳ್ಳಿ. ಲೈಕ್ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದು, ಇಲ್ಲ ಅಂತಂದರೆ ಹುಣಸೆ ಹಣ್ಣಿನ ರಸ ತೊಗೊಳ್ಳೋದು, ಆ ಥರ ಮಾಡ್ಕೊಳ್ಳೋದ್ರಿಂದ ಹೊಟ್ಟೆ ಅನ್ನೋದು ಸ್ವಲ್ಪ ಕ್ಲೀನ್ ಆಗುತ್ತೆ. ಆಮೇಲೆ ನೀವು ವೆಯ್ಟ್ ಲಾಸ್ ಮಾಡೋಕ್ಕೆ ಹೋದರೂ ಕೂಡ ನೀಟಾಗಿ ಪ್ರಾಪರಾಗಿ ವೆಯ್ಟ್ ಲಾಸ್ ಅನ್ನೋದು ಆಗುತ್ತೆ. ಅದಕ್ಕೂ ಮೊದಲು ನಾನು ಯಾವಾಗಲೂ ಹೇಳೋ ಥರ ನಿದ್ದೆ ಪ್ರಾಪರಾಗಿದೆಯಾ ನೋಡ್ಕೊಳ್ಳಿ. ಪದೇ ಪದೇ ಹೇಳ್ತೀನಿ ಅಂತಲ್ಲ, ಇವತ್ತು 3-4 ಜನ ಕೇಳಿದ್ರಿ ವೆಯ್ಟು ಸೇಮ್ ವೆಯ್ಟೇ ವಾರದಿಂದ ಅಷ್ಟೇ ಇದೆ, ತುಂಬ ದಿನದಿಂದ ಅದೇ ವೆಯ್ಟ್ ಇದೆ ಅಂತ ಹೇಳ್ತಾ ಇದ್ರಿ. ಸೊ ಹಾಗಾಗಿನೇ ಹೇಳ್ತಾ ಇದ್ದೀನಿ. ಪ್ರತಿ ಸಲ ಬಡ್ಕೊತಾನೆ ಇರ್ತೀನಿ. ನಿಮ್ಮ ಡಯಟ್ ಏನಾದರೂ ಹಾಗೆ ಹೀಗೆ ಆದರೆ ಮಾತ್ರ ವೆಯ್ಟ್ ಸ್ಟ್ರಕ್ ಆಗೋದು. ಸುಮ್ಮನೆ ಅಂತೂ ಆಗಲ್ಲ. ಸುಮ್ಮನೆ ಡಯಟ್ ಫುಲ್ ಡೇ ಡಯಟ್ ಮಾಡ್ತಿದ್ದೀನಿ, ಫುಡ್ಡಲ್ಲಿ ಇದು ಮಾಡಿಕೊಂಡು ಬಾಡಿ ಆ್ಯಕ್ಟಿವ್ ಇಲ್ಲ ಅಂತರೂ ಕೂಡ ವೆಯ್ಟ್ ಬ್ಯಾಲೆನ್ಸ್ ಆಗುತ್ತೆ ಹೊರತು ವೆಯ್ಟ್ ಲಾಸ್ ಅಂತೂ ಆಗಲ್ಲ. ಸ್ವಲ್ಪ ವರ್ಕೌಟ್ ಮಾಡೋದು, ವಾಕಿಂಗ್ ಮಾಡೋದು, ಆ ಥರ ಏನಾದರೂ ಆ್ಯಕ್ಟಿವಿಟಿ ಇದ್ದರೆ ಮಾತ್ರನೇ. ಇನ್ನು ಈವ್ನಿಂಗ್ ಸ್ನ್ಯಾಕ್ಗೋಸ್ಕರ ಒಂದು 4 ಗಂಟೆ ಅನಿಸುತ್ತೆ ಸ್ನೇಹಿತರೆ. 4 ಗಂಟೆ ಆ ಟೈಮಲ್ಲಿ ಬಂದುಬಿಟ್ಟು ನಾನು ಪಚ್ಚಬಾಳೆಹಣ್ಣು ಇದು ಕೇರಳ ಬಾಳೆಹಣ್ಣು, ಕೆಂಪು ಬಾಳೆಹಣ್ಣು ಬರುತ್ತಲ್ಲ, ಸೊ ಅದು ಒಂದು ತೊಗೊಂಡೆ ಸ್ನೇಹಿತರೆ. ಸೂಪರ್ ಟೇಸ್ಟಿಯಾಗಿತ್ತು. ನನಗಂತೂ ಬಾಳೆಹಣ್ಣು ಯಾವುದಾದ್ರೂ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತೀನಿ. ಬಟ್ ಇದು ಹೈ ಕ್ಯಾಲೋರಿ, ಜಾಸ್ತಿ ಕ್ಯಾಲೋರಿ ಇರುತ್ತೆ. 1-2 ಬನಾನಾ ತಿಂದ್ರೇ ತುಂಬಾ ಕ್ಯಾಲೋರಿ ಜಾಸ್ತಿ ಇರುತ್ತೆ. ಸೊ ಹಂಗಾಗಿನೇ ಒಂದೇ ಒಂದು ಬನಾನಾ ತಿಂದು ಈವ್ನಿಂಗ್ ಸ್ನ್ಯಾಕ್ ಮುಗಿಸ್ಕೊಂಡೆ. ಇನ್ನು ಹೆಲ್ದಿ ಫುಡ್ ಅಂತ ಹೇಳಿದ್ನಲ್ವ, ಅದೇನಪ್ಪ ಅಂತಂದರೆ ರಾಗಿ ರೊಟ್ಟಿ. ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಿದ್ದೀನಿ. ಅದೇನಪ್ಪ ಅಂತಂದರೆ ಕ್ಯಾರೆಟ್ ತುರಿ, ಸೋರೆಕಾಯಿ ತುರಿ, ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಅದಾದಮೇಲೆ ನುಗ್ಗೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಹೆಲ್ತ್ ವೈಸ್ ನೋಡೋದಾದರೆ ಎಷ್ಟು ಹೆಲ್ದಿ ಫುಡ್ಡು ನೋಡಿ, ಎಷ್ಟೊಂದು ಹೆಲ್ತಿ ಐಟಮ್ಸ್ ಇದೆ, ಎಲ್ಲನೂ ತರಕಾರಿನೇ. ಅದಾದಮೇಲೆ ಸಣ್ಣದಾಗಿ ಹೆಚ್ಚಿರೋಂತಹ ಈರುಳ್ಳಿ, ಅದಾದಮೇಲೆ ರಾಗಿ ಹಸಿಟ್ಟು ಒಂದು 2 ಕಪ್ಪಷ್ಟು ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ನಿಮಗೆ ನಿಜ ಹೇಳ್ತೀನಿ, ತುಂಬ ಹೆಲ್ದಿ ಲೈಫ್ ಸ್ಟೈಲಲ್ಲಿ ಇದನ್ನು ರೂಢಿ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ಇಲ್ಲೇನು ಮಾಡ್ತಾಯಿದ್ದೀನಿ, ಇನ್ನೊಂದು ಏನಂತಂದರೆ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದರಲ್ಲಿ ಕಡಲೆಬೇಳೆ ಮತ್ತು ಜೀರಿಗೆ ಇದನ್ನು ಚೆನ್ನಾಗಿ ಹುರಿದುಕೊಂಡು ಅದನ್ನು ಹಾಕ್ತಾಯಿದ್ದೀನಿ. ಕೆಂಪಾಳ ಬರುತ್ತಲ್ಲ, ಸೊ ಆ ಥರ ಫ್ರೈ ಮಾಡಿಕೊಂಡು ಹಾಕ್ಕೊಂಡು 2-2.25 ಕಪ್ಪಷ್ಟು ರಾಗಿ ಹಸಿಟ್ಟನ್ನ ಹಾಕ್ಕೊಂಡು ಫುಲ್ಲು ಬಿಸಿ ನೀರನ್ನೇ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಂಡು ರೊಟ್ಟಿ ಥರ ತಟ್ಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಅಂದರೆ ಮಾಡಿದ್ದೀನಿ ರಾಗಿ ರೊಟ್ಟಿ ಎಲ್ಲ, ಬಟ್ ಇಷ್ಟೊಂದು ಐಟಮ್ಸ್ ಎಲ್ಲ ಹಾಕಿ ಫಸ್ಟ್ ಟೈಮ್ ಮಾಡಿರೋದು. ಅಯ್ಯೋ ರೊಟ್ಟಿ ತಟ್ಟಕ್ಕೆ ಬರುತ್ತೋ ಇಲ್ವೋ, ಹೆಂಗೆ ಬರುತ್ತೋ ಸೂಪರಾಗಿ ಬಂದಿತ್ತು. ನೆನ್ನೆ ಅಮ್ಮ ಬಂದಿದ್ದರು, ನಮ್ಮಮ್ಮ, ಅವ್ರಿಗೆ ಮಾಡಿಕೊಟ್ರು ಕೂಡ. ಅವರು ಸೂಪರಾಗಿ ತುಂಬ ತೆಳುವಾಗಿ ತಟ್ಟಿದ್ಯಾ, ಚೆನ್ನಾಗಿದೆ ಟೇಸ್ಟ್. ಮನೇಲಿ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟರು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ. ಇದಾದಮೇಲೆ ಇದು ಆ್ಯಕ್ಚುಲಿ ನೆನ್ನೆ ಮಾಡಿರೋಂಥ ರೆಸಿಪಿ. ನೆನ್ನೆ ವೀಡಿಯೋ ಮಾಡ್ಕೊಂಡಿದ್ದೆ, ಹೇಳಿದ್ನಲ್ವ. ಆಮೇಲೆ ಈ ಥರ ಪ್ರಶ್ನೆಗಳೆಲ್ಲ ಇತ್ತಲ್ಲ, ಸರಿ ಈ ಥರದಕ್ಕೆಲ್ಲ ಆನ್ಸರ್ ಮಾಡೋಣ ಅಂತ ನಾನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಇದು ನೆನ್ನೆ ಮಾಡಿದ್ದಿದ್ದು. ತುಂಬ ಅಂದ್ರೆ ತುಂಬ ಚೆನ್ನಾಗಿತ್ತು. ಇನ್ನು ಇವತ್ತು ಈವ್ನಿಂಗ್ ಬಂದು ಬನಾನಾ ತೊಗೊಂಡಿದ್ನ. ನೈಟು ಡಿನ್ನರ್ಗೆ ಬಂದುಬಿಟ್ಟು ಒಂದು 200 ಗ್ರಾಮಷ್ಟು ಸ್ವೀಟ್ ಪೊಟ್ಯಾಟೊ ತೊಗೊಂಡಿದ್ದೆ. ಬೇಯಿಸಿರುವಂಥ ಸಿಹಿಗೆಣಸು ತೊಗೊಂಡು ನನ್ನ ಡೇ ಅಂತೂ ಫುಲ್ಲು ಕಂಪ್ಲೀಟ್ ಮಾಡಿದ್ದೀನಿ. ಡೇ ಅಂತೂ ತುಂಬ ಚೆನ್ನಾಗಿ ಹೋಗ್ತಿದೆ. ಡಯಟು ಕೂಡ ತುಂಬ ಚೆನ್ನಾಗಿ ಹೋಗ್ತಿದೆ ಸ್ನೇಹಿತರೆ. ಇನ್ನೇ ಬಿಸಿನೀರು ಹಾಕ್ಕೊಂಡೆ ರೊಟ್ಟಿನ ಕಲಿಸ್ಕೊತಾ ಇದ್ದೀನಿ, ರೊಟ್ಟಿ ಹಿಟ್ಟನ್ನು. ಇದನ್ನು ಚೆನ್ನಾಗಿ ಕಲಿಸ್ಕೊಬಿಟ್ಟು ತವ ಮೇಲೇ ನೀವು ಚೆನ್ನಾಗಿ ತೆಳುವಾಗಿ ತಟ್ಕೊಬೋದು ಸ್ನೇಹಿತರೆ. ಫಸ್ಟ್ನೇದು ಮಾಡುವಾಗ ಏನು ಬಿಸಿ ಇರಲ್ಲ ತವ, ಯಾಕಂದರೆ ನಾವು ಇದೇ ಬಿಸಿನೇ ಮಾಡಿರಲ್ಲ, ಮಾಡ್ಕೊಬೋದು. ಸೆಕೆಂಡದಕ್ಕೆ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೀರನ್ನು ಹಾಕಿ ತವ ಮೇಲೆ ಸ್ವಲ್ಪ ಇದು ಮಾಡಿಬಿಟ್ರೆ ಅದು ಬಿಸಿ ಸ್ವಲ್ಪ ತಣ್ಣಗಾಗುತ್ತೆ. ಇದ್ರ ಮೇಲೇ ನೀವು ನೀಟಾಗಿ ತಟ್ಕೊಬೋದು. ನಾನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಿದಾಗ ನಾನು ಹೆಂಗೆ ತಟ್ತೀನಿ ಅನ್ನೋದು ತೋರಿಸ್ತೀನಿ ಖಂಡಿತವಾಗ್ಲೂ. ಎಲ್ರಿಗೂ ಗೊತ್ತಿರುತ್ತೆ ಅಂತಲೇ ನಾನು ಅದನ್ನೆಲ್ಲ ತೋರ್ಸೋಕೆ ಹೋಗಿಲ್ಲ. ಬಟ್ ರೆಸಿಪಿ ಅಂತೂ ಕೇಳಲೇಬೇಡಿ, ಅಷ್ಟು ಸೂಪರಾಗಿತ್ತು. ನನಗಂತೂ ಇದನ್ನೇ ನಮ್ಮಮ್ಮ ಯಾವಾಗ್ಲೂ ರೊಟ್ಟಿ ಥರ ಅಂದರೆ ನಿಪ್ಪಟ್ಟು ಥರ ಮಾಡಿಬಿಟ್ಟು ಸೇಮ್ ಏನಕ್ಕೆ ಎಣ್ಣೆಲಿ ಬಿಟ್ಟರೆ ನಮಗೆ ರಾಗಿ ನಿಪ್ಪಟ್ಟಾಗೋಗುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇದಂದರೆ ನಾವು 1 ದಿನ ಇಟ್ಕೊಂಡು 2 ದಿನ ಇಟ್ಕೊಂಡು ತಿನ್ಬೋದು. ಬಟ್ ಅದು ಎಣ್ಣೆಲಿ ಕರೆದ್ರೆ
3-4 ದಿವಸದವರೆಗೂ ಇಟ್ಕೊಂಡು ತಿನ್ಬೋದು. ನಾವೆಲ್ಲಿ ಒಂದಿನ ಕೂಡ ಇಡಲ್ಲ. ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಕಡಲೆಬೇಳೆಗೂ ಆ ನುಗ್ಗೆ ಸೊಪ್ಪು ಅಲ್ಲಲ್ಲೂ ಸಿಗ್ತಾ ಇದ್ದರೆ ಈರುಳ್ಳಿ ಮತ್ತು ಆ ಬೆಳ್ಳುಳ್ಳಿ ಫ್ಲೇವರು, ಜೀರಿಗೆ ಫ್ಲೇವರು, ನಿಜ ಹೇಳ್ತೀನಿ ತುಂಬ ಅಂದರೆ ತುಂಬ ಸೂಪರಾಗಿತ್ತು. ತುಂಬಾ ಟೇಸ್ಟಿಯಾಗಿತ್ತು. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಯಿತು ಅಂದರೆ ಇದು ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ತೊಗೋಬೋದು, ಮಧ್ಯಾಹ್ನ ಲಂಚ್ಗೂ ತೊಗೋಬೋದು, ನೈಟ್ ಡಿನ್ನರ್ಗೂ ಕೂಡ ತೊಗೋಬೋದು. ಅಷ್ಟು ಒಳ್ಳೆ ಫುಡ್ಡು. ಡಯಟಲ್ಲಂತೂ ತುಂಬಾ ಒಳ್ಳೆ ಫುಡ್ಡು. ನಿಮ್ಗೆ ಯಾರಿಗಾದ್ರೂ ಡಯಟ್ ಫುಡ್ಡಲ್ಲಿ ಏನು ಮಾಡೋದು ಅಂತಂದರೆ ಈ ಥರದ್ದೊಂದು ರೆಸಿಪಿನ ಟ್ರೈ ಮಾಡಿ, ತುಂಬಾ ಒಳ್ಳೆಯದು. ಸೊ ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ಡಯಟ್ ವ್ಲಾಗು. ನಾಳೆ ಕೂಡ ತುಂಬ ಚೆನ್ನಾಗಿರೋಂಥ ಡಯಟ್ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆದಷ್ಟು ಒಳ್ಳೆ ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.